ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ನಿನ್ನೆ ನನ್ನ ಒಂದು ಡೇ 11 ವೆಯ್ಟ್ ಲಾಸ್ ಜರ್ನಿ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗಿತ್ತು. ಸಿಕ್ಕಾಪಟ್ಟೆ ತಲೆನೋವಿರೋ ಕಾರಣ ಯಾವುದೇ ರೀತಿಯ ವೀಡಿಯೋ ಕ್ಲಿಪ್ಪಿಂಗ್ಸು ಕೂಡ ತೊಗೊಳ್ಳಿಲ್ಲ ಮತ್ತು ಅಪ್ಲೋಡು ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಡಯಟ್ ಪ್ಲ್ಯಾನ್ದು ಒಂದು ಚಾರ್ಟ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ, ನಿಮಗೆ ಯೂಸ್ ಆಗುತ್ತೆ ಅಂತೇಳಿ. ಬಟ್ ಅದು ಕೂಡ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ನಾನು ಆ ಒಂದು ಚಾರ್ಟ್ನ ನಿಮಗೆ ಯೂಸ್ ಆಗುತ್ತೆ ಅಂತೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಒಂದು ಚಾರ್ಟ್ನ ಯೂಸ್ ಮಾಡಿಕೊಂಡು ನೀವು ವೀಕ್ಲಿ 1 kg ಕಡಿಮೆ ಆಗ್ಬೋದು. ಹಾಗಾಗಿ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನಾನು ಕೂಡ ಈ ರೀತಿ ಒಂದು ಚಾರ್ಟ್ನ ಮಾಡಿಟ್ಕೊಂಡೇನೆ, ಅಂದರೆ ನಾನೊಂದು ಡೈರಿನಲ್ಲಿ ಬರೆದಿಟ್ಕೊಂಡಿದ್ದೀನಿ. ಅದನ್ನು ನಾನಿಲ್ಲಿ ನೀಟಾಗಿ ಒಂದು ವೈಟ್ ಶೀಟ್ಗೆ ಬರಿತಾ ಇದ್ದೀನಿ. ಹಾಗಾಗಿ ಆ ಒಂದು ಡೈರಿನ ನೋಡಿಕೊಂಡು, ಅಂದರೆ ಯಾವ್ಯಾವ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ, ಬರ್ಕೊಂಡಿದ್ದೀನಿ, ಅದನ್ನು ಆ ಟೈಮ್ಗೆ ಯಾವ್ಯಾವ ಫುಡ್ ರೂಟೀನ್ನ ಮಾಡ್ಕೋಬೇಕು ಅಂತೇಳಿ ನೋಡಿಕೊಂಡು ಮಾಡಿಕೊಂಡೆ. ನಾನು ಲಾಸ್ಟ್ ಟೈಮು 16ರಿಂದ 18 kgಯಷ್ಟು ವೇಟ್ ರೆಡ್ಯೂಸ್ನ ಮಾಡ್ಕೊಂಡಿದ್ದೆ. ಅಂದರೆ 85 kgಯಿಂದ 67-8 kgವರೆಗೂ ಬಂದಿದ್ದೆ ನಾನು. ಈ ಟೈಮು ಕೂಡ 86 kg ಆಗಿದ್ದೀನಿ. 86 kgಯಿಂದ ಇವಾಗ 77 kg ಇದ್ದೀನಿ. ಹಾಗಾಗಿ 9 kgಯಷ್ಟು ವೇಟ್ ರೆಡ್ಯೂಸು ಕೂಡ ಮಾಡ್ಕೊಂಡಿದ್ದೀನಿ. ಈ ಒಂದು ಡಯಟ್ ಚಾರ್ಟು ನನಗೆ ತುಂಬಾ ಯೂಸ್ ಆಯಿತು. ನಾವು ಫುಡ್ ರುಟೀನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಟೈಮಿಂಗ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಮ್ಗೆ ಆ ಒಂದು ಫುಡ್ ರುಟೀನ್ನ ಮುಗಿಸ್ಕೊಬಿಡ್ತು ಅಂದರೆ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಕೂಡ ಯೂಸ್ ಆಗುತ್ತೆ ಅಂತೇಳಿ ನಾನು ವಿತ್ ಟೈಮಿಂಗ್ಸ್ ಮತ್ತು ಮೀಲ್ ಪ್ಲ್ಯಾನಿಂಗ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸುಮಾರಷ್ಟು ಜನ ವಿತ್ ಎಕ್ಸಸೈಸು ಮತ್ತು ಡಯಟ್ನ ಮಾಡ್ಕೋತಾ ಇದ್ದಾರೆ. ಇನ್ನು ಕೆಲವೊಬ್ಬರು ವಿತೌಟ್ ಎಕ್ಸಸೈಸು ಡಯಟ್ನ ಮಾಡ್ಕೋತಾ ಇದ್ದಾರೆ. ಅಂದರೆ ಜಸ್ಟ್ ವಾಕಿಂಗ್ ಮಾಡಿಕೊಂಡು ಡಯಟ್ನ ಮಾಡ್ಕೋತಾ ಇದ್ದಾರೆ. ಫುಡ್ಡನ್ನ ಕಂಟ್ರೋಲ್ ಮಾಡಿಕೊಂಡು ಡಯಟ್ ಮಾಡ್ಕೋತಾ ಇದ್ದಾರೆ. ನಾನು ಸುಮಾರಷ್ಟು ಸಲ ಎಕ್ಸಸೈಸ್ ಮಾಡೋದಕ್ಕಾಗಲಿಲ್ಲ ಅಂದ್ರೂ ಕೂಡ ಫುಡ್ ಕಂಟ್ರೋಲಿಂಗಲ್ಲಿ ಇರ್ತೀನಿ, ತುಂಬಾ ಇರ್ತೀನಿ. ಹಾಗಾಗಿ ನನಗೂ ಕೂಡ ವೀಕ್ಲಿ 1 kgಯಷ್ಟು ವೆಯ್ಟ್ ರೆಡ್ಯೂಸ್ ಆಗ್ತಾನೆ ಬರ್ತಿದೆ, ತೊಂದರೆ ಏನಿಲ್ಲ. ಇನ್ನು ಫ್ರೆಂಡ್ಸ್, ಯಾರೆಲ್ಲ ಎಕ್ಸಸೈಸ್ ಮಾಡ್ಕೊಳ್ಳೋದಕ್ಕಾಗಲ್ಲ, ನಾವು ಎದ್ದೇಳೋದೇ ಲೇಟು, ಮನೆ ಕೆಲಸಗಳೇ ತುಂಬ ಇರುತ್ತೆ ಅಂತ ಅನ್ನೋರು 7 ಗಂಟೆಗೆ ಎದ್ದು ಡೆಟಾಕ್ಸ್ ವಾಟರ್ನ ತಗೋಬೇಕಾಗತ್ತೆ. ಇನ್ನು ಎಕ್ಸಸೈಸು ಕೂಡ ಮಾಡ್ಕೋತೀವಿ ವಾಕ್ ಜೊತೆಗೆ ಅಂತ ಅನ್ನೋರು ಮಾಮೂಲಿ 5 ಗಂಟೆಗೆ ಎದ್ದು, ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದು 1 ಅವರ್ ಇಲ್ಲ ಒಂದು ಹಾಫ್ ಆನ್ ಅವರ್ ಎಕ್ಸಸೈಸು, ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಮಾಡಿಕೊಂಡು ಅದಾದ ನಂತರ ಡೆಟಾಕ್ಸ್ ವಾಟರ್ನ ತಗೋಬೋದು. ಎಕ್ಸಸೈಜ್ ಮುಂಚೆನೂ ಕೂಡ ಡೆಟಾಕ್ಸ್ ವಾಟರ್ನ ತೊಗೋಬೋದು, ತೊಂದರೆ ಇಲ್ಲ. ಈ ಒಂದು ಡೆಟಾಕ್ಸ್ ವಾಟರ್ನ ನೀವು ಯಾವ ಟೈಮಲ್ಲಿ ತೊಗೊಂಡ್ರೂ ಪ್ರಾಬ್ಲಮ್ ಇಲ್ಲ. ಬಟ್ ಅರ್ಲಿ ಮಾರ್ನಿಂಗ್ ತೊಗೋತು ಅಂದರೆ ಎದ್ದ ತಕ್ಷಣ ನಿಮಗೂ ಕೂಡ ಒಂದು ಫ್ರೆಶ್ಶು ಮೂಡಿರುತ್ತೆ, ಒಂದು ಫ್ರೆಶ್ನೆಸ್ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ರೀತಿಯ ಆ್ಯಕ್ಟಿವಲ್ಲಿ ಇರ್ತೀರಾ ಅಂತೇಳಿ ಈ ಒಂದು ಡೆಟಾಕ್ಸ್ ವಾಟರ್ನ ಅರ್ಲಿ ಮಾರ್ನಿಂಗ್ ತೊಗೋಬೇಕಾಗತ್ತೆ. ಹಾಗಾಗಿ ಎಕ್ಸಸೈಜಿಗೆ ಮುಂಚೆನಾದ್ರೂ ತೊಗೋಬೋದು, ಎಕ್ಸಸೈಸ್ ಆದಮೇಲಾದ್ರೂ ತೊಗೋಬೋದು. ಇಲ್ಲ 7 ಗಂಟೆಗೆ ನಾವು ಅದಾದಮೇಲೆ ಟೈಮ್ ಇರುತ್ತೆ ನಮಗೆ, ಎಕ್ಸಸೈಸು ಕೂಡ ಮಾಡ್ಕೋತೀವಿ ಅನ್ನೋರು ಡೆಟಾಕ್ಸ್ ವಾಟರ್ನ ಕುಡಿದು ಎಕ್ಸಸೈಸ್ ಮಾಡಿಕೊಂಡು ಅದಾದ ನಂತರ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ತಿನ್ಬೋದು. ನಿಮಗೆ ಯಾವ ರೀತಿ ಟೈಮ್ ಬ್ಯಾಲೆನ್ಸ್ ಆಗುತ್ತೆ ಆ ರೀತಿ ನೀವು ಮಾಡ್ಕೊಳ್ಳಿ. ಇನ್ನು ಡೆಟಾಕ್ಸ್ ವಾಟರ್ಗೆ ಶುಂಠಿ ಮತ್ತು ಪುದೀನಾನ ಕುದಿಸಿ ತೊಗೋಬೇಕಾಗತ್ತೆ. ಒಂದು 300 ml ನೀರಿಗೆ 1 ಇಂಚಷ್ಟು ಶುಂಠಿ, ಒಂದು 5 ಎಲೆ ಪುದೀನನ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಅದು ಒಂದು 200 ml ಅಷ್ಟು ನಿಮಗೆ ನೀರು ಸಿಗಬೇಕು. ಅದನ್ನು ಸೋದಿಸ್ಕೊಂಡು ನಿಮ್ಗೆ ಎಷ್ಟು ಬಿಸಿ ಬೇಕೋ ಅಷ್ಟನ್ನು ಕುಡಿದ್ರೆ ಸಾಕು. ನಾನು ವೀಕ್ಲಿ ಒಂದೊಂದು ಡೆಟಾಕ್ಸ್ ವಾಟರ್ನ ಚೇಂಜ್ ಮಾಡ್ತಾನೆ ಬಂದಿದ್ದೀನಿ ಲಾಸ್ಟು ನನ್ನ ಒಂದು ಜರ್ನಿ ವೀಡಿಯೋದಲ್ಲಿ. ಇಲ್ಲೂ ಕೂಡ ಹಾಗೆಯೇ ನನ್ನ ಒಂದು ಚಾರ್ಟಲ್ಲೂ ಕೂಡ ಡಿಫ್ರೆನ್ಸನ್ನ ನೋಡ್ತೀರಾ. ಈ ವೀಕು ಈ ಒಂದು ಚಾರ್ಟ್ನ ಅಪ್ಲೈ ಮಾಡಿ ಒಂದು 10 ಡೇಸ್ ಆದರೂ ನೀವು ಈ ಒಂದು ಚಾರ್ಟ್ ಏನಿದೆ ಅದನ್ನು ಫಾಲೋ ಮಾಡ್ತು ಅಂದರೆ ಆರಾಮಾಗಿ ವೆಯ್ಟ್ ಚೆನ್ನಾಗಿ ರೆಡ್ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಡೆಟಾಕ್ಸ್ ವಾಟರ್ ಆಯ್ತಲ್ಲ, ಅದ್ರ ಟೈಮಿಂಗ್ಸು ಕೂಡ ಆಯಿತು. ಮತ್ತು ಯಾವ ಟೈಮಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಾಯಿತು, ಕನ್ಫ್ಯೂಸ್ ಇಲ್ಲ ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟು ತಿಂಡಿ ವಿಚಾರಕ್ಕೆ ಬಂತು ಅಂದರೆ ಬೆಳಗಿನ ಬ್ರೇಕ್ಫಾಸ್ಟ್ ಬಂತು ಅಂದರೆ ಅದು 9 ಗಂಟೆ ಅಷ್ಟರಲ್ಲಿ ಮುಗ್ದೋಗಬೇಕು. ಇಲ್ಲ ಹೆಚ್ಚು ಕಮ್ಮಿ ಒಂದು 9 ಗಂಟೆ 9:30 ಆ ಟೈಮ್ ಒಳಗಡೆ ಮುಗೀತು ಅಂದ್ರೂ ಪ್ರಾಬ್ಲಮ್ ಇಲ್ಲ. ಬಟ್ ತೀರಾ ಲಾಂಗ್ ಗ್ಯಾಪು ಬೇಡ. ಯಾವುದೇ ಒಂದು ಮೀಲ್ ಇದರಲ್ಲಿ ಯಾವುದೇ ಜಾಸ್ತಿಗೆ ಲಾಂಗ್ ಗ್ಯಾಪು ಬೇಡ ಅಂತ ಹೇಳ್ತೀನಿ. ಆ ಟೈಮಲ್ಲಿ ನೀವು ಅವಲಕ್ಕಿ ಉಪ್ಪಿಟ್ಟು 1 ಮೀಡಿಯಮ್ ಬೌಲು, ರವೆ ಉಪ್ಪಿಟ್ಟು 1 ಮೀಡಿಯಮ್ ಬೌಲು ತೊಗೋಬೋದು, ತೊಂದರೆ ಏನಿಲ್ಲ. ನಾನು ಆಲ್ಮೋಸ್ಟ್ ಅವಲಕ್ಕಿ ಮತ್ತು ರವೆ ಯೂಸ್ ಮಾಡಿಕೊಂಡೆ ತುಂಬಾ ವೆಯ್ಟ್ ರೆಡ್ಯೂಸ್ನ ಮಾಡ್ಕೊಂಡಿದ್ದು. ಇವಾಗ ಏನು ಮಾಡ್ಕೊಬಿಡ್ತಾ ಇದ್ದೀನಿ ಅಂದರೆ ಗಂಜಿ ಈ ಥರದ್ದೆಲ್ಲ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ನೀವು ಗಂಜಿ ಕುಡಿಯೋದಕ್ಕೆ ಹೋಗಬೇಡಿ, ಸುಸ್ತಾಗುತ್ತೆ ಬಿಗಿನರ್ಸ್ ಆಗಿದ್ದರೆ. ಇಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅನ್ನೋರು ಕುಡಿಬೋದು. ಬಟ್ ಬಿಗಿನರ್ಸ್ ಆಗಿದ್ದರೆ ಈ ಒಂದು ಅವಲಕ್ಕಿ ಉಪ್ಪಿಟ್ಟು ರವೆ ಉಪ್ಪಿಟ್ಟನ್ನ ಮಾಡ್ಕೊಳ್ಳಿ ಒಂದು ಮೀಡಿಯಮ್ ಬೌಲಲ್ಲಿ. ಹಾಗಾಗಿ
ಯಾವ ರೀತಿ ಮಾಡ್ಕೋಬೇಕು ಮೀಡಿಯಮ್ ಬೌಲು ಅಂತ ಅಂದರೆ, ರವೆ ಅಥವಾ ಅವಲಕ್ಕಿ ಇದು ಯಾವ್ದು ಮಾಡ್ಕೋತೀರಾ ಅದು 2 ಟೇಬಲ್ ಸ್ಪೂನು, ಇಲ್ಲಿ ಟೀ ಸ್ಪೂನು ಮತ್ತು ಟೇಬಲ್ ಸ್ಪೂನ್ಗೆ ಡಿಫ್ರೆನ್ಸ್ ನೋಡ್ಕೋಬೇಕು ನೀವು. ರವೆ ಮತ್ತು ಅವಲಕ್ಕಿನ 2 ಟೇಬಲ್ ಸ್ಪೂನಷ್ಟು ಹಾಕೋಬೇಕಾಗತ್ತೆ ನೀವು ಒಂದು ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ. ನೀವು ರವೆದಾರು ಮಾಡ್ಕೊಳ್ಳಿ, ಅವಲಕ್ಕಿದಾರು ಮಾಡ್ಕೊಳ್ಳಿ, ಇಲ್ಲ ಇವತ್ತು ಅವಲಕ್ಕಿದು ಮಾಡ್ಕೊತೀನಿ ಅಂದರೆ ನಾಳೆಗೆ ರವೆದು ಮಾಡ್ಕೊಳ್ಳಿ, ಆ ಥರ ಮಾಡ್ಕೊಳ್ಳಿ. ದಿನ ಒಂದೊಂದು ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಅದಕ್ಕೆ ಕಡಲೆ ಬೀಜ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು ತರಕಾರಿ ಅಂತ ಅಂದರೆ ಈರುಳ್ಳಿ, ಕ್ಯಾರೆಟು, ಬೀನ್ಸು, ನೀವು ಏನು ತರಕಾರಿ ಹಾಕೋತೀರ ಅದೆಲ್ಲ ಟೋಟಲಾಗಿ 100ರಿಂದ 150 ಗ್ರಾಮ್ನಷ್ಟು ಇರಬೇಕು. ಅಂದರೆ ನಾನೇನು ಮಾಡ್ತಿದ್ದೆ ಅಂದರೆ ಸಣ್ಣದೊಂದು ಈರುಳ್ಳಿ, ಒಂದು 4 ಬೀನ್ಸು, ಒಂದು ಅರ್ಧ ಕ್ಯಾರೆಟು, ಇನ್ನೂ ಒಂದು ಹಸಿಮೆಣ್ಸಿನ್ಕಾಯಿ ಒಂದು 2 ಇಲ್ಲ 1, ನನಗೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೋತಿದ್ದೆ. ಅದ್ರ ಜೊತೆಗೆ ಒಂದು ಟೊಮೊಟೊ ಇಷ್ಟನ್ನು ಹಾಕೋಬಿಡ್ತು ಅಂದರೆ ಒಂದು 150 ಗ್ರಾಮ್ ಅಷ್ಟೇ ಆಗೋಗುತ್ತೆ. ಹಾಗಾಗಿ ಈರುಳ್ಳಿಯಿಂದನೂ ಕೂಡ ಲೆಕ್ಕ ಮಾಡಿಕೊಂಡು ನೀವು 100ರಿಂದ 150 ಗ್ರಾಮಷ್ಟು ಮಾಡ್ಕೋಬೇಕು. ಜಸ್ಟ್ ಏನಿಲ್ಲ, ಈರುಳ್ಳಿ 1, ಟೊಮೊಟೊ 1, ಒಂದು 2-3 ಬೀನ್ಸು, ಒಂದು ಅರ್ಧ ಕ್ಯಾರೆಟು ಇಷ್ಟನ್ನು ಹಾಕ್ಕೊಂಡು ಇನ್ನು ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಇನ್ನೊಂದು ಹಾಕೋತೀವಲ್ಲ ಕಾಯಿ ತುರಿ ಏನಾದರೂ ಬೇಕಿತ್ತು ಅಂದರೆ ಅದನ್ನೆಲ್ಲ ಹಾಕ್ಕೊಂಡು ಉಪ್ಪಿಟ್ಟನ್ನ ಮಾಡ್ಕೋಬೋದು ಆರಾಮಾಗಿ, ಪ್ರಾಬ್ಲಮ್ ಇಲ್ಲಿಲ್ಲ. ಆ ರೀತಿ ಮಾಡ್ಕೋತು ಅಂದರೆ ನಿಮಗೆ ಕರೆಕ್ಟಾಗಿ 1 ಬೌಲಷ್ಟೇ ಸಿಗೋದು ಉಪ್ಪಿಟ್ಟು. ಅದನ್ನು ಮಾಡ್ಕೊಂಡು ತಿನ್ನಿ ಬೆಳಗಿನ ಟೈಮು ತಿಂಡಿಗೆ. ರವೆ ಉಪ್ಪಿಟ್ಟು ಇಲ್ಲ ಅವಲಕ್ಕಿ ಉಪ್ಪಿಟ್ಟು ಇದನ್ನು ಮಾಡ್ಕೊಳ್ಳಿ. ಇದರಲ್ಲೂ ಕೂಡ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ಹೋಗೋಣ. ನಾನು ಹೇಳ್ತೀನಿ ಯಾವಾಗ್ಲೂ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು 11 ಗಂಟೆಯಿಂದ 11:30 ಅಷ್ಟರಲ್ಲಿ ಮುಗ್ದೋಗ್ಬಿಡ್ಬೇಕು. ಆ ಟೈಮಲ್ಲಿ ನೀವು ಯಾವುದಾದ್ರೂ ಒಂದು ಹಣ್ಣು, ಸೀಸನಲ್ ಹಣ್ಣು ಯಾವುದು ಸಿಗುತ್ತೆ ನಮಗೆ ಈ ಟೈಮಲ್ಲಿ, ತುಂಬಾ ಒಂದು ಆ ಸೀಸನ್ಗೆ ಆ ಒಂದು ಹಣ್ಣು ಫೇಮಸ್ ಆಗಿರುತ್ತೆ, ಆ ಹಣ್ಣನ್ನು ತೊಗೊಳ್ಳೋದು. ಅದ್ರ ಜೊತೆಗೆ ಗ್ರೀನ್ ಟೀ ತೊಗೊಳ್ಳೋದು. ಗ್ರೀನ್ ಟೀ ಇಲ್ಲ ಅಂತ ಅಂದರೆ ಆಲ್ಮೋಸ್ಟ್ ನಿಮಗೆ ಗ್ರೀನ್ ಟೀ ತೊಗೊಳಕ್ಕಾಗಲ್ಲ, ನಮಗೆ ಕುಡಿಯೋದಕ್ಕಾಗಲ್ಲ, ಗ್ರೀನ್ ಟೀ ಸ್ವಲ್ಪ ಒಗ್ಗೊಗ್ರು ಹೊಡಿಯುತ್ತೆ, ನನಗೆ ಕುಡಿಯೋದಕ್ಕಾಗಲ್ಲ, ಹಣ್ಣು ತಿಂದ್ಬಿಡ್ತೀನಿ. ಕೆಲವೊಬ್ರು ಅಂತಾರೆ ಗ್ರೀನ್ ಟೀ ಎಲ್ಲ ಕುಡಿಯೋದಕ್ಕಾಗಲ್ಲ, ಹಣ್ಣು ತಿಂದ್ಬಿಡ್ಬೋದು, ಒಗ್ರು ಇರುತ್ತೆ ಮತ್ತು ಹೀಟ್ ಆಗುತ್ತೆ ಅಂತ ಅನ್ನೋರು ಜೀರಿಗೆ ನೀರನ್ನ ಕುಡಿಬೋದು. ಜೀರಿಗೆ ನೀರನ್ನು ಕೂಡ ಕುದಿಸಿ ಕುಡಿಬೋದು. ಜೀರಿಗೆ ನೀರು ಕುಡಿಯೋದಕ್ಕೆ ಅಷ್ಟು ಒಗ್ರಿರಲ್ಲ, ಬಟ್ ಅದು ಸ್ವಲ್ಪ ಹೀಟ್ ಇರುತ್ತೆ. ಎರಡನ್ನೂ ಆಗಲ್ಲ ಅಂತ ಅನ್ನೋದಕ್ಕಾಗಲ್ಲ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತೊಗೊಳ್ಳೇಬೇಕು. ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಸ್ಯಾಕ್ರಿಫೈಸ್ ತುಂಬಾ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಗ್ರೀನ್ ಟೀ ಅಥವಾ ಜೀರಾ ವಾಟರ್ ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ಗ್ರೀನ್ ಟೀ ಆ್ಯಡ್ ಮಾಡ್ಕೊತು ಅಂದರೆ ಆರಾಮಾಗಿ ಬೆಳ್ಳಿ ಫ್ಯಾಟ್ ಕಡಿಮೆ ಆಗುತ್ತೆ ಅಂತ ತುಂಬಾ ಅಡ್ವರ್ಟೈಸ್ಮೆಂಟಲ್ಲಿ ನೀವು ನೋಡಿರ್ತೀರ. ಹೌದು, ಖಂಡಿತವಾಗ್ಲೂ ಬೆಳ್ಳಿ ಫ್ಯಾಟ್ ಕಡಿಮೆ ಆಗುತ್ತೆ ಮತ್ತು ನಮ್ಮ ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳು ಕೂಡ ಕ್ಯೂರ್ ಆಗುತ್ತೆ. ಡೈಲಿ 1 ಟೈಮು ಗ್ರೀನ್ ಟೀ ಕುಡಿತು ಅಂದರೆ ತುಂಬಾ ಒಳ್ಳೆಯದು. ಹಾಗಾಗಿ ಯಾವುದಾದ್ರೂ ಹಣ್ಣಿನ ಜೊತೆಗೆ 1 ಗ್ಲಾಸ್ ಗ್ರೀನ್ ಟೀ ಅಂದರೆ 200 ml ಗ್ರೀನ್ ಟೀನ ಆ್ಯಡ್ ಮಾಡ್ಕೊಳ್ಳಿ. ಅದು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಮುಗೀತು. ಇನ್ನು ಮಧ್ಯಾಹ್ನದ ಊಟ 2 ಗಂಟೆ ಅಷ್ಟರಲ್ಲಿ ಮುಗ್ದೋಗ್ಬಿಡ್ಬೇಕು. 1:30ಯಿಂದ 2 ಗಂಟೆ ಅಷ್ಟರಲ್ಲಿ ಮುಗ್ದೋಗ್ಬಿಡ್ಬೇಕು. ಇನ್ನೂ ಒಂದು 1/4 ಗಂಟೆ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, 2 ಗಂಟೆ ಅಷ್ಟರಲ್ಲಿ ಮುಗೀತು ಅಂದರೆ ಸಾಕು. ಅದಕ್ಕೆ ನಾವು ಮಧ್ಯಾಹ್ನದ ಊಟಕ್ಕೆ ಏನು ಮಾಡ್ಕೋಬೇಕಪ್ಪ ಅಂತ ಅಂದರೆ ಚಪಾತಿ, ಚಿಕ್ಕದು 2 ಚಪಾತಿನ ತೊಗೊಳ್ಳೋದು. ದೊಡ್ಡದಾಯಿತು ಅಂದರೆ ನಿಮ್ಮ ಮನೆಗಳಲ್ಲೆಲ್ಲ ಯಾವ ರೀತಿ ಮಾಡ್ತೀರಾ ಗೊತ್ತಿಲ್ಲ, ನಮ್ಮ ಮನೆಯಲ್ಲೆಲ್ಲ ಮಾಡೋದೇ ಪುಟ್ಟದು ನಮ್ಮ ಅಂಗೈ ಅಷ್ಟಗಳನ್ನೇ ನಾವು ಚಪಾತಿನ ಮಾಡ್ಕೊಳ್ಳೋದು. ಅದರಲ್ಲೂ ತೆಳ್ಳಗೆ ಮಾಡ್ತೀವಿ, ಜಾಸ್ತಿ ಆಯಿಲ್ನ ಹಾಕ್ಕೊಳ್ಳಲ್ಲ. ಚಪಾತಿ ಮಾಡಬೇಕಾದ್ರೆ ನೀವು ತುಂಬ ಆಯಿಲ್ ಹಾಕ್ಕೊಂಡು ಮಾಡ್ಕೊಳ್ಳೋದು ಬೇಡ. ಆಯಿಲ್ ಹಾಕ್ತೇನೆ, ವಿತೌಟ್ ಆಯಿಲ್ ಹಾಕ್ತೇನೆ ಚಪಾತಿ ಮಾಡ್ತಾರೆ ನೋಡಿ, ಆ ರೀತಿ ಮಾಡಿಕೊಂಡ್ರೆ ಇನ್ನೂ ತುಂಬ ಬೆಸ್ಟು. ಸ್ವಲ್ಪ ರಫ್ ಆಗುತ್ತೆ ಅದು ಅಂತ ಹೇಳಿದ್ರೆ ಸಾಫ್ಟಾಗಿ ಬರಲಿಕ್ಕೆ ಒಂಚೂರು ಆಯಿಲ್ ಹಾಕ್ಕೊಂಡು ಚಪಾತಿ ಮಾಡ್ಕೊಳ್ಳಿ, ತೆಳುಗೆ ಮಾಡ್ಕೊಳ್ಳಿ. ಆ ಒಂದು ಚಿಕ್ಕದು 2 ಚಪಾತಿ, ಇಲ್ಲ ತುಂಬ ದೊಡ್ಡದಾಗಿ ಒತ್ತುತ್ತೀವಿ ನಾವು ಚಪಾತಿನ, ದೊಡ್ಡದಾಗಿ ಮಾಡ್ಕೋತೀವಿ ಅಂದರೆ ಒಂದೇ ಚಪಾತಿ ಸಾಕು. ನಾನು ಮೀಡಿಯಮ್ ಸೈಜಲ್ಲಿ ಮಾಡೋದ್ರಿಂದ ಒಂದಿನ ಒಂದೊಂದು ತೊಗೋತಿದ್ದೆ, ಒಂದೊಂದು ದಿನ 2 ತೊಗೋತಿದ್ದೆ. ಕೆಲಸ ಯಾವ ರೀತಿ ಮಾಡಿರ್ತೀನಿ, ವರ್ಕೌಟ್ ಯಾವ ರೀತಿ ಮಾಡಿರ್ತೀನಿ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಜಾಸ್ತಿ ಕೆಲಸ ಮಾಡಿತ್ತು ಅಂದರೆ 2 ಚಪಾತಿ ತೊಗೋತಿದ್ದೆ. ಪರವಾಗಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಅಂದಾಗ ಒಂದು ಚಪಾತಿನ ತಿಂದ್ಕೊಂಡು ಬ್ಯಾಲೆನ್ಸ್ ಮಾಡ್ಕೋತಿದ್ದೆ. ಚಪಾತಿ ಜೊತೆಗೆ ತರಕಾರಿ ಗೊಜ್ಜು 1 ಮೀಡಿಯಮ್ ಬೌಲ್ನಷ್ಟು, ಮತ್ತು ತರಕಾರಿ ಗೊಜ್ಜೇನಾದ್ರು ಇರಲಿಲ್ಲ ಅಂದರೆ ಸೊಪ್ಪಿನ ಪಲ್ಯ ಇತ್ತು ಅಂದ್ರೂ ಕೂಡ ತೊಗೋಬೋದು, ಮತ್ತು ಕಾಳಿನ ಪಲ್ಯ ಇತ್ತು ಅಂದ್ರೂ ಕೂಡ ತೊಗೋಬೋದು. ಇನ್ನು ಮಧ್ಯಾಹ್ನದ ಅಡುಗೆಗೆ ನಾವೇನಾದ್ರು ತರಕಾರಿ ಸಾಂಬಾರು, ಬೇಳೆ ಸಾಂಬಾರು ಇದೇನಾರು ಮಾಡಿರ್ತೀವಲ್ವ, ಅದಕ್ಕೆಲ್ಲ ತರಕಾರಿ ಎಲ್ಲ ಯೂಸ್ ಮಾಡಿರ್ತೀವಲ್ಲ, ಗೊಜ್ಜು ಮಾಡಿಕೊಂಡೇ ತಿನ್ನಬೇಕು ಅಂತೇನಿಲ್ಲ. ಆ 1 ಬೌಲ್ ಸಾಂಬಾರು ತೊಗೊಂಡ್ರೂ ಸಾಕು. 1 ಮೀಡಿಯಮ್ ಬೌಲು, ಜಾಸ್ತಿ ಈಗ 1 ಚಪಾತಿ 2 ಚಪಾತಿ ತಿಂತಾಯಿದ್ದೀನಿ, ಗ್ರೇವಿ ಸಾಂಬಾರನ್ನೇ ಜಾಸ್ತಿ ತೊಗೊಬೇಡೋಣ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ತೊಗೊಳೋದಕ್ಕೆ ಹೋಗಬೇಡಿ.
ಮೀಡಿಯಮಾಗಿ 1 ಬೌಲಷ್ಟು ತೊಗೊಳ್ಳಿ. ಅದ್ರ ಜೊತೆಗೆ ನೀವು ಏನಾದರೂ ಸಪ್ರೇಟು ಎಗ್ ಕರಿನೋ ಇಲ್ಲ ಚಿಕನ್ ಕರಿನೋ ಈ ಥರದ್ದು ಏನಾದರೂ ಮಾಡಿತ್ತು ಅಂದ್ರೂ ಕೂಡ ಪರವಾಗಿಲ್ಲ, ತೊಗೋಬೋದು. ಬಟ್ ಇದು ವೆಜ್ಜು ನಾನ್ ವೆಜ್ಜು ಇಬ್ರಿಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಚಾರ್ಟ್ನ ಬರೆದಿರೋದು. ತರಕಾರಿ, ಸೊಪ್ಪು, ಕಾಳು ಈ ಥರದ ಪಲ್ಯ ಬಿಟ್ಟು ಮೊಟ್ಟೆ ಪಲ್ಯ ಆಗಿರ್ಬೋದು, ಇಲ್ಲ ಅಂದರೆ ಚಿಕನ್ ಗ್ರೇವಿ ಆಗಿರ್ಬೋದು, ಈ ಥರದನ್ನು ಮಾಡ್ಕೋಬೋದು. ಬಟ್ ಜಾಸ್ತಿ ಕ್ವಾಂಟಿಟಿ ತೊಗೊಳೋದಕ್ಕೆ ಹೋಗಬೇಡಿ, ಕಡಿಮೆ ಕ್ವಾಂಟಿಟಿಲೇ ತೊಗೊಂಡು ತಿನ್ನಿ. ಅದಾದ ನಂತರ ಅದು ಬೇಡ, ಚಪಾತಿನೂ ಬೇಡ, ಅದ್ರ ಜೊತೆಗೆ ಪಲ್ಯಗಳು ಬೇಡ, ರೈಸ್ ತಿನ್ನಬೇಕು, ನಾವು ತುಂಬಾ ರೈಸ್ನ ಬಿಟ್ಟಿರೋದಕ್ಕಾಗಲ್ಲ ನಮಗೆ ಅಂತ ಅನ್ನೋರು, ನಾನು ತೀರಾ ರೈಸ್ ಬಿಟ್ಬಿಡಬೇಕು ಅಂದರೆ ಬೇಕಿತ್ತು ಅಂದರೆ ಒಂದು 6 ತಿಂಗಳು ವರ್ಷನೇ ಬಿಟ್ಬಿಡ್ತೀನಿ, ಆ ಥರ ನಂದು ಮೈಂಡ್ಸೆಟ್ಟು. ನಾನು ಕೂಡ 3 ಮಂತ್ಸು ಅನ್ನ ತಿಂದೇ ಡಯೆಟ್ ಮಾಡಿದ್ದು. ಈ ಸಲನೂ ಹಾಗೇ ಎಲ್ಲೆಲ್ಲೋ ಕೆಲವೊಂದು ಫಂಕ್ಷನ್ಗಳ ಸಂದರ್ಭದಲ್ಲಿ ಮಾತ್ರ ನಾನು ಅನ್ನನ ತಿಂದಿರೋದು. ಅದು ಬಿಟ್ಟರೆ ಅನ್ನ ಮನೇಲಿ ನಾನಂತೂ ಮುಟ್ಟೋದಕ್ಕೆ ಹೋಗೋದಿಲ್ಲ. ನಾನು ಅನ್ನ ಬಿಟ್ಟಿರ್ತೀನಿ, ಹಾಗಾಗಿ ನಾನು ಚಪಾತಿನೇ ಚಾಯ್ಸ್ ಮಾಡ್ಕೋತೀನಿ. ಚಪಾತಿ ತಿನ್ನೋಕ್ಕಾಗಲ್ಲ, ನಾವು ಅನ್ನ ಬಿಟ್ಟಿರಲ್ಲ, ಒಂದು ದಿನಕ್ಕೆ ಒಂದು ಟೈಮ್, ಅದು ಒಂದು ಸಣ್ಣ ಬೌಲಲ್ಲಾದ್ರೂ ನಾವು ಅನ್ನ ತಿನ್ನಬೇಕು ಅಂತ ಅನ್ನೋರು ಅನ್ನ ಒಂದು ಸ್ಮಾಲ್ ಬೌಲಲ್ಲಿ ತೊಗೊಳ್ಳೋದು. ಅದ್ರ ಜೊತೆಗೆ ಬೇಳೆ ಸಾಂಬಾರು ಇಲ್ಲಾಂದರೆ ತರಕಾರಿ ಗೊಜ್ಜು ಯಾವುದಾದ್ರೂ ಸರಿ, ಒಂದು ಮೀಡಿಯಮ್ ಬೌಲ್ನಲ್ಲಿ ಒಂದು ಸಾಂಬಾರಾಗಿರ್ಬೋದು ಇಲ್ಲ ಗೊಜ್ಜಾಗಿರ್ಬೋದು ಏನಾದರೂ ಸರಿ ಅನ್ನದ ಜೊತೆಗೆ ತೊಗೊಂಡು ತಿನ್ನೋದು. ಇದು ಸೆಕೆಂಡ್ ಆಪ್ಷನ್ನು. ಒಂದು ಮಧ್ಯಾಹ್ನದ ಊಟದಲ್ಲಿ ಇದು ಸೆಕೆಂಡ್ ಆಪ್ಷನ್ ಆಗಿರುತ್ತೆ. ಆ ರೀತಿ ಮಾಡಿಕೊಂಡು ಅದ್ರ ಜೊತೆಗೆ 1 ಲೋಟ ಅಂದರೆ 200 ml ಅಷ್ಟು ಮಜ್ಜಿಗೆ, ತೆಳ್ಳುವಾಗಿ ಮಜ್ಜಿಗೆನ ಮಾಡಿಕೊಂಡು ಕುಡಿಬೇಕಾಗತ್ತೆ. ತುಂಬ ಗಟ್ಟಿ ಬೇಡ, ತೆಳು ರೀತಿಲಿ ಇರಬೇಕು ಮಜ್ಜಿಗೆ. ಅದನ್ನು ಒಂದು 200 ml ಕುಡಿಬೇಕು. ಮಜ್ಜಿಗೆ ಕುಡಿದು ಅದ್ರ ಜೊತೆಗೆ ರಾ ಸಲಾಡು ಒಂದು ಮೀಡಿಯಮ್ ಬೌಲ್ನು ತೊಗೋಬೇಕಾಗತ್ತೆ. ನೀವು ನೋಡಿರ್ಬೋದು ನನ್ನ ಹಳೆ ವೀಡಿಯೋಸ್ ಎಲ್ಲ, ನಾನು ಊಟ ಮಾಡಬೇಕಾದ್ರೇ ಸಲಾಡ್ನ ಇಟ್ಕೊಬಿಡ್ತೀನಿ, ವೆಜಿಟೇಬಲ್ ಸಲಾಡ್ನ. ಅದರಲ್ಲಿ ಏನಿರುತ್ತಪ್ಪ ಅಂತ ಅಂದರೆ ಕ್ಯಾರೆಟ್ ಇರುತ್ತೆ, ಸೌತೆಕಾಯಿ ಇರುತ್ತೆ ಮತ್ತು ಟೊಮೊಟೊ ಇರುತ್ತೆ. ಒಂದು ಟೊಮೊಟೊನ ತಿಂತೀನಿ, ಚಿಕ್ಕದಾಗಿತ್ತು ಅಂದರೆ ಒಂದು ಕ್ಯಾರೆಟ್ನ ತೊಗೊಬಿಡ್ತೀನಿ. ಸೌತೆಕಾಯಿನ ಒಂದು ದೊಡ್ಡದು ಫುಲ್ಲು ತೊಗೊಳೋದಕ್ಕೆ ಹೋಗಲ್ಲ, ಹಾಫ್ ಮಾತ್ರ ತೊಗೋತೀನಿ, ಇನ್ನು ಹಾಫ್ನ ಸಂಜೆಗೆ ತಿಂತೀನಿ, ಇಲ್ಲಾಂದರೆ ಮಧ್ಯದಲ್ಲಿ ಯಾವಾಗಾದರೂ ಹೊಟ್ಟೆ ಹಸಿವಾದಾಗ ಅದನ್ನು ತಿನ್ಕೋತೀನಿ. ಆ ರೀತಿ ಮಾಡ್ಕೊಳ್ಳಿ. ಈ ರೀತಿ ರಾ ಸಲಾಡ್ನ ತಿನ್ಕೋಬೇಕು. ನಮ್ಮ ಒಂದು ಮೀಲ್ ಪ್ಲ್ಯಾನ್ನಲ್ಲಿ ಅಂದರೆ ಮಧ್ಯಾಹ್ನದ ಊಟದ ಟೈಮಲ್ಲಿ ನಾವು ಊಟದ ಜೊತೆಗೆ ಈ ಒಂದು ಸಲಾಡ್ಗಳನ್ನ ತೊಗೋತು ಅಂತ ಅಂದರೆ, ಊಟ ಕಡಿಮೆ ತಿಂದಿದ್ರೂ ಈ ಒಂದು ವೆಜಿಟೇಬಲ್ಸ್ ಎಲ್ಲ ತಿಂತು ಅಂದರೆ ಹೊಟ್ಟೆ ತುಂಬ ಹೋಗುತ್ತೆ. ಮತ್ತಿನ್ನೇನು ಬೇಡ ಎಕ್ಸ್ಟ್ರಾ ಮಧ್ಯದಲ್ಲಿ ಏನು ಸ್ನ್ಯಾಕ್ಸ್ ಟೈಮ್ ಏನು ಬೇಡ ಅಂತ ಅನಿಸುತ್ತೆ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಒಂದು ರಾ ಸಲಾಡ್ ಎಲ್ಲ ತೊಗೊಳ್ತು ಅಂತ ಅಂದರೆ ಆರಾಮಾಗಿ ಮಧ್ಯಾಹ್ನದ ಊಟನೂ ಕೂಡ ಬ್ಯಾಲೆನ್ಸ್ ಮಾಡ್ಬೋದು. ಇನ್ನು ಊಟ ಎಲ್ಲ ಮಾಡಿದ ನಂತರ ಸೋಂಪು 1 ಟೀ ಸ್ಪೂನು ಸೋಂಪನ್ನ ಹಾಕಿ ಬಾಯಿಗೆ ಚೆನ್ನಾಗಿ ಅಗೆದು ತಿನ್ನಬೇಕಾಗತ್ತೆ. ಅದನ್ನು ತಿಂದರೆ, ಸೋಂಪನ್ನು ತಿಂದರೆ ನಾವೇನು ಊಟ ಮಾಡಿರ್ತೀವಿ ಅದು ಚೆನ್ನಾಗಿ ನೀಟಾಗಿ ಡೈಜೆಷನ್ ಆಗುತ್ತೆ. ಹಾಗಾಗಿ ಆ ಕಾರಣಕ್ಕೆ ಸೋಂಪನ್ನ ತಿನ್ನಬೇಕು. ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೋಂಪನ್ನು. ಮಧ್ಯಾಹ್ನದ ಊಟದಲ್ಲಿ ಮತ್ತು ನೈಟ್ ಊಟದಲ್ಲಿ ತಿನ್ನಲೇಬೇಕಾಗತ್ತೆ. ಇನ್ನು ಮಧ್ಯಾಹ್ನದ ಊಟನೂ ಕೂಡ ಮುಗೀತು, ಆರಾಮಾಗಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇನ್ನು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸು, ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು ಇರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸು ಇರುತ್ತೆ. ನಮ್ಮ ಒಂದು ಡೈಲಿ ರೊಟೀನಲ್ಲಿ 2 ಟೈಮ್ಸ್ ಸ್ನ್ಯಾಕ್ಸ್ ಇರುತ್ತೆ, 3 ಟೈಮು ಮೀಲ್ ಪ್ಲ್ಯಾನ್ ಇರುತ್ತೆ. ಹಾಗಾಗಿ 5 ಗಂಟೆಗೆ ನಮ್ಮ ಸ್ನ್ಯಾಕ್ಸ್ ಅವರು ಸ್ಟಾರ್ಟ್ ಆಗುತ್ತೆ ಸಂಜೆದು, 5ರಿಂದ 5:30 ಅಷ್ಟರಲ್ಲಿ. ಆವಾಗ ತುಂಬ ಏನು ನಟ್ಸ್ಗಳಿಲ್ಲ, ಡ್ರೈ ಫ್ರೂಟ್ಸ್ಗಳಿಲ್ಲ, ಏನು ಮಾಡೋದು ಆ ಥರದ್ದೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಏನು ಮಾಡಿ ಅಂತ ಅಂದರೆ ಕಡಲೆ ಬೀಜ ಇರುತ್ತೆ, ಕಡಲೆ ಕಾಳು ಇರುತ್ತೆ. ನಾನು ತುಂಬ ಸಲ ಹೇಳಿದ್ದೀನಿ ಇದನ್ನು. ಹುರಿದ ಕಡಲೆಕಾಳು ಈ ವೀಕು ಕಡಲೆಕಾಳನ್ನೇ ಯೂಸ್ ಮಾಡಿ. ಏನಕ್ಕಂತಂದರೆ ಉಪ್ಪಿಟ್ಟಿಗೆಲ್ಲ ನಾವು ಆಲ್ರೆಡಿ ಕಡಲೆ ಬೀಜನ ಆ್ಯಡ್ ಮಾಡಿದ್ದೀವಲ್ವ, ಹಾಗಾಗಿ ಕಡಲೆ ಬೀಜ ಬೇಡ, ಬೆಳಿಗ್ಗೆ ತಿಂಡಿನಲ್ಲೇ ತಿನ್ಕೊಂಡಿರ್ತೀವಿ. ಈ ಟೈಮಲ್ಲಿ ಹುರಿದ ಕಡಲೆಕಾಳು ಕಡಲೆಕಾಳು ಬರುತ್ತಲ್ಲ, ಅದನ್ನು ಸಣ್ಣ ಉರಿಲಿ ಹುರ್ಕೊಂಡ್ರೆ ಅದು ಬಾಯೆಲ್ಲ ಬಿಟ್ಕೊಳ್ಳುತ್ತೆ. ಕಾಳೊಂದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಹುರ್ಗಡ್ಲೆಕಾಳು. ಅದನ್ನು ಒಂದು ಹಿಡಿತೀನಿ, ನಿಮ್ಮ ಕೈಯ ಒಂದು ಹಿಡಿತೀನಿ. ಅದ್ರ ಜೊತೆಗೆ ಬ್ಲ್ಯಾಕ್ ಕಾಫಿ ಕ್ರೇವಿಂಗ್ ಇರೋರು ಬ್ಲ್ಯಾಕ್ ಕಾಫಿನ ಮಾಡ್ಕೊಳ್ಳಿ. ಕಾಫಿ ಕ್ರೇವಿಂಗ್ ಇಲ್ಲ ನಮಗೆ ಅಂತ ಅನ್ನೋರು ಏನನ್ನು ಮಾಡ್ಕೊಳ್ಳಿ ಅಂತ ಅಂದರೆ ಜೀರಿಗೆ ನೀರು 200 ml ತೊಗೊಳ್ಳಿ. ಈ ಒಂದು ಜೀರಿಗೆ ನೀರನ್ನ ಕುಡಿತು ಅಂದರೆ ಬೆಸ್ಟು. ಏನಾದರೂ ಬೆಳಗ್ಗೆ ತೊಗೊಂಡಿತ್ತು ಅಂದರೆ ಸಂಜೆ ಟೈಮ್ಗೆ ಗ್ರೀನ್ ಟೀ ಮಾಡ್ಕೊಳ್ಳಿ. ಆಪ್ಷನಲ್ಲು ಚೇಂಜ್ ಮಾಡ್ಕೋಬೋದು ನೀವು, ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ. ಮಾರ್ನಿಂಗಲ್ಲಿ ಬ್ಲ್ಯಾಕ್ ಕಾಫಿನೋ ಗ್ರೀನ್ ಟೀನೋ ತೊಗೊಂಡಿತ್ತು ಅಂದರೆ ಸಂಜೆಗೆ ಬೇರೆ ತೊಗೊಳ್ಳಿ, ಜೀರಿಗೆ ನೀರು ಏನಾದರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಇನ್ನು ಕಾಫಿ ಕ್ರೇವಿಂಗ್ ಇಲ್ಲ ಅಂತ ಅನ್ನೋರು ಗ್ರೀನ್ ಟೀ ಮತ್ತು ಜೀರಿಗೆ ನೀರು ಇವೆರಡನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡು ತೊಗೊಳ್ಳಿ. ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಸ್ನ್ಯಾಕ್ಸ್ ಅವರು ಕೂಡ ಮುಗಿಯುತ್ತೆ. ಅದಾದ ನಂತರ ರಾತ್ರಿ ಊಟಕ್ಕೆ
ಮಧ್ಯಾಹ್ನ ಏನು ಅಡುಗೆ ಮಾಡ್ಕೊಂಡಿದ್ದೀರ ಸೇಮ್ ಅದನ್ನೇ ಮಾಡಿಕೊಂಡ್ರೆ ಮುಗೀತು. ಚಪಾತಿ ಮಾಡ್ಕೊಂಡಿತ್ತು ಅಂದರೆ ಒಂದೆರಡು ಚಪಾತಿ ಆಗುವಂಗೆ ಹಿಟ್ಟಿಟ್ಕೊಬಿಡಿ, ಅದನ್ನೇ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಚಪಾತಿ ತಿನ್ನಿ. ಅದ್ರ ಜೊತೆಗೆ ಸೊಪ್ಪಿನ ಪಲ್ಯ, ಕಾಳಿನ ಪಲ್ಯ, ತರಕಾರಿ ಗೊಜ್ಜು ಏನಾದರೂ ಮಾಡಿತ್ತು ಅಂದರೆ ಸ್ವಲ್ಪ ಸಂಜೆಗೂ ಆಗುವಂಗೆ ಆ ಮನೆಯವ್ರಿಗೆ ಸೇರಿಸಿ ನಿಮಗೂ ಕೂಡ ಸೇರಿಸಿ ಎಕ್ಸ್ಟ್ರಾ ಮಾಡಿಟ್ಕೊಂಡ್ಬಿಡ್ತು ಅಂದರೆ ಸಂಜೆಗೆ ಅದೇ ಊಟ ಮುಗೀತು. ಈಸಿ ಕೆಲಸ. ಅಂದರೆ ಬೆಳಗ್ಗೆನೂ ಮಾಡಿ ಮಧ್ಯಾಹ್ನನೂ ಅಡುಗೆ ಮಾಡಿಕೊಂಡು ಮತ್ತೆ ಸಂಜೆನೂ ಅಡುಗೆ ಮಾಡಿಕೊಂಡು ಊಟ ಮಾಡೋದಕ್ಕೆ ಆಗಲ್ಲ. ಡಯಟ್ ಟೈಮಲ್ಲಿ ತುಂಬಾ ಸುಸ್ತಾಗುತ್ತೆ, ಮನೆ ಕೆಲಸಗಳ ಜೊತೆಗೆ ಸುಸ್ತಾಗ್ಬಿಡ್ತೀವಿ. ಹಾಗಾಗಿ ಮಧ್ಯಾಹ್ನ ಏನು ಒಂದು ಮೀಲ್ ಪ್ಲ್ಯಾನ್ ಇರುತ್ತೆ ಅದನ್ನೇ ಸಂಜೆ ನೈಟ್ ಊಟಕ್ಕೂ ಕೂಡ ಕಂಟಿನ್ಯೂ ಮಾಡಿ. ಬಟ್ ಮಜ್ಜಿಗೆನ ತೊಗೊಳೋದಕ್ಕೆ ಹೋಗಬಾರ್ದು. ಆ ಟೈಮಲ್ಲಿ ಮಜ್ಜಿಗೆನ ಸ್ಕಿಪ್ ಮಾಡಬೇಕು. ನೈಟು ಮಜ್ಜಿಗೆ ಕುಡಿಯೋದಷ್ಟು ಒಳ್ಳೆಯದಲ್ಲ. ಹಾಗಾಗಿ ಮಜ್ಜಿಗೆನ ಸ್ಕಿಪ್ ಮಾಡಿ ಮತ್ತು ಏನು ರಾ ಸಲಾಡ್ ಇರುತ್ತೆ ಅದನ್ನು ಕಂಟಿನ್ಯೂ ಮಾಡಿ. ನಾನು ಕೆಲವೊಂದು ಸಲ ರಾ ಸಲಾಡು ತಿಂತೀನಿ, ಇನ್ನು ಕೆಲವೊಂದು ಸಲ ತಿನ್ನೋದಕ್ಕೆ ಹೋಗಲ್ಲ. ನಿಮಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದರೆ ನೀವು ಕೂಡ ತಿನ್ಬೋದು, ತೊಂದರೆ ಏನಿಲ್ಲ. ಇನ್ನು ಮಧ್ಯಾಹ್ನದ ಊಟ ಏನಿದೆ, ಚಪಾತಿ 2 ಚಪಾತಿ ಮತ್ತು 1 ಬೌಲು ರೈಸು, ಅದ್ರ ಜೊತೆಗೆ ಏನು ತೊಗೊಳಕ್ಕೆ ಕೇಳಿದ್ದೀನಿ ಅದನ್ನು ತೊಗೊಂಡು ನೈಟ್ ಊಟನ ಮುಗಿಸ್ಕೊಳ್ತು ಅಂದರೆ ಮುಗೀತು. ಇನ್ನು ನೈಟ್ ಊಟ ಒಂದು 8 ಗಂಟೆಯಿಂದ 8:30 ಅಷ್ಟರಲ್ಲಿ ಮುಗಿಸ್ಕೊಡ್ಬೇಕು. ತೀರಾ 9 ಗಂಟೆ 9:30 ಅಷ್ಟುವರೆಗೂ ಹೋಗೋದಕ್ಕೆ ಹೋಗಬಾರ್ದು. ಇಲ್ಲಿಗೆ ನೈಟ್ ಊಟನೂ ಕೂಡ ಮುಗೀತು. ಇನ್ನು ನೈಟ್ ಮಲಗೋ ಟೈಮಲ್ಲಿ ನಾನು ಹೇಳ್ತಾ ಇರೋದು, ಮಲಗೋ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತ ಅಂದರೆ ಚಿಯಾ ಸೀಡ್ಸ್ನ 1 ಟೀ ಸ್ಪೂನು ಒಂದು 200 ml ನೀರಿಗೆ ಹಾಕಿ ನೆನೆಸಿಟ್ಬಿಡ್ಬೇಕು 1 ಗಂಟೆ ಬಿಫೋರೇನೆ. ನೀವು ಮಲಗೋದು ಒಂದು 2 ಅವರ್ ಅನ್ನೋದಕ್ಕಿಂತ ಮುಂಚೆನೇ ಈ ಒಂದು ಚಿಯಾ ಸೀಡ್ಸ್ನ ನೆನೆಯಕ್ಕೆ ಇಡಬೇಕು. ಅಂದರೆ ನೀವು ಕುಡಿಯೋದು ಇನ್ನೊಂದು ಗಂಟೆ ಅನ್ನುವಂಗೆ ಇದನ್ನು ನೆನೆಸಿಡಬೇಕು. ನೆನೆಸಿಟ್ಟು ಮಲಗೋದು ಇನ್ನೊಂದು 1/2 ಅವರ್ 1 ಅವರ್ ಅನ್ನುವಾಗ ಇದನ್ನು ಕುಡಿಬೇಕಾಗತ್ತೆ. ಅಲ್ಲಿಗೆ ನೀವೇನಾದರೂ 10 ಗಂಟೆಗೆ ಮಲ್ಕೋತೀರಾ ಅಂತ ಅಂದರೆ ಒಂದು 8 ಗಂಟೆ ಅಷ್ಟರಲ್ಲೇ ನೆನೆಯಕ್ಕೆ ಇಟ್ಬಿಡಿ. 9 ಗಂಟೆಗೆ ಕುಡಿಬೋದು, 10 ಗಂಟೆಗೆ ಮಲಗ್ಬೋದು. ಇಲ್ಲ ನೀವು 9 ಗಂಟೆಗೆ ಮಲಗ್ತೀರಾ ಅಂದರೆ ಒಂದು 7 ಗಂಟೆಗೆ 1 ಟೇಬಲ್ ಸ್ಪೂನಷ್ಟು ಹಾಕಿ ನೀರಿಗೆ ನೆನೆಸಕ್ಕೆ ಇಟ್ಬಿಡಿ. 7 ಗಂಟೆಗೆ ಇಡ್ತು ಅಂದರೆ 8 ಗಂಟೆಗೆ ಕುಡಿಬೋದು. 1 ಅವರ್ ಗ್ಯಾಪ್ ಇರುತ್ತೆ. ಆ 1 ಅವರ್ ಗ್ಯಾಪ್ ಆದಮೇಲೆ ಮತ್ತೆ ಮಲಗ್ಬೋದು ನೀವು. ಅಂದರೆ ನೀರನ್ನು ಕುಡಿದಿರ್ತೀವಿ, ಆವಾಗವಾಗ ಎಚ್ಚರ ಆಗ್ತಾ ಇರುತ್ತೆ. ಅದೇ ಸ್ವಲ್ಪ ಬೇಗನೆ ಮಲಗೋಕ್ಕಿಂತ ಮುಂಚೆನೇ ಕುಡೀತು ಅಂತ ಅಂದರೆ ಬೇಗನೆ ನಮಗೆ ಅದರದ್ದೆಲ್ಲ ನೀರಿನ ಅಂಶ ಹೋಗುತ್ತೆ. ಹಾಗಾಗಿ ಯೂಸ್ ಆಗುತ್ತೆ. ಮಧ್ಯದಲ್ಲಿ ಎಲ್ಲೂ ಎದ್ದೇಳೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನೀವು ಬೇಗ ಊಟ ಮಾಡ್ತೀನಿ ಅಂದರೆ ಮೀಲ್ ಪ್ಲ್ಯಾನ್ ಎಲ್ಲನೂ ಬೇಗನೆ ಇಟ್ಕೊಳ್ಳಿ. ಲೇಟಾಗಿ ಒಂದು 9 ಗಂಟೆ 8:30 ಅಷ್ಟರಲ್ಲಿ ಊಟ ಮಾಡ್ತೀವಿ ಅಂದರೆ ಈ ರೀತಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನು ನೈಟ್ ಊಟಕ್ಕೆ ಹೇಳಿದ್ನಲ್ಲ, ಆ ಟೈಮಲ್ಲೂ ಕೂಡ ಸೋಂಪನ್ನ ತಿನ್ನಬೇಕಾಗತ್ತೆ. ಅದು ಕೂಡ ತುಂಬಾ ಅವಶ್ಯಕತೆ ಇರ್ತಕ್ಕಂಥದ್ದು. ಡೈಜೆಷನ್ ಚೆನ್ನಾಗಿ ಆಗುತ್ತೆ. ಇದೆಲ್ಲ ಮುಗಿದ ನಂತರ ಅಂದರೆ ನಮ್ಮ ಒಂದು ಮೀಲ್ ಪ್ಲ್ಯಾನ್ ಎಲ್ಲ ಮುಗಿದ ನಂತರ ಏನಪ್ಪ ಅಂತ ಅಂದರೆ ಕೆಲವೊಂದು ನೋಟ್ಸ್ಗಳಿದೆ, ಅದನ್ನು ಗಮನದಲ್ಲಿ ಇಟ್ಕೋಬೇಕು. ನಾವು ಡಯಟ್ ಮಾಡೋದ್ರ ಜೊತೆಗೆ ಈ ಒಂದು ಸಣ್ಣ ಪುಟ್ಟ ನೋಟ್ಸ್ ಎಲ್ಲನೂ ತಲೆಯಲ್ಲಿ ಇಟ್ಕೊಳ್ತು ಅಂದರೆ ಅದ್ರ ಜೊತೆಗೆ ಹೆಲ್ಪ್ ಆಗುತ್ತೆ. ಡಯಟ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಪ್ರತಿದಿನ 3ರಿಂದ 3.5 ಲೀಟ್ರಷ್ಟು ನೀರನ್ನು ಕುಡಿಬೇಕಾಗತ್ತೆ. ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ 3ರಿಂದ 3.5 ಲೀಟ್ರಷ್ಟು ನೀರನ್ನು ಕುಡಿಬೇಕಾಗತ್ತೆ. ಇನ್ನು ಎಕ್ಸಸೈಸ್ ಮಾಡ್ಕೋತೀನಿ ಅನ್ನೋರು ಒಂದು 30 ಮಿನಿಟ್ಸ್ ಎಕ್ಸಸೈಸ್ ಮಾಡ್ಕೊಳ್ಳಿ. ಇಲ್ಲ ಎಕ್ಸಸೈಸ್ ಆಗಲ್ಲ ನಮಗೆ ಅಂತ ಅನ್ನೋರು ಜಸ್ಟು ವಾಕಿಂಗಿಂದ ಸ್ಟಾರ್ಟ್ ಮಾಡಿ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿನ. ಅದಾದಮೇಲೆ ಬೇಕಿತ್ತು ಅಂದರೆ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೋಬೋದು. ದಿಢೀರಂತ ಎಕ್ಸಸೈಸು ವಾಕು ಎರಡನ್ನೂ ಸ್ಟಾರ್ಟ್ ಮಾಡ್ಕೊತು ಸ್ಟ್ರೈನ್ ಆಗ್ತಿದೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಧಾನವಾಗಿ ವಾಕಿಂಗಿಂದ ಸ್ಟಾರ್ಟ್ ಮಾಡಿಕೊಂಡು ಅದಾದ ನಂತರ ಎಕ್ಸಸೈಸಿಗೆ ಬನ್ನಿ. ಪ್ರಾಬ್ಲಮ್ ಏನಿಲ್ಲ. ಆ ರೀತಿ 30 ಮಿನಿಟ್ಸು ಆ ಒಂದು ಎಕ್ಸಸೈಸ್ ಆಗಿರ್ಬೋದು ಇಲ್ಲ ವಾಕಿಂಗ್ ಆಗಿರ್ಬೋದು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನು ಯಾವುದೇ ಊಟನೂ ಕೂಡ ನಾನು ಏನಿಲ್ಲಿ ಮೀಲ್ ಪ್ಲಾನಿಂಗಲ್ಲಿ ತೋರಿಸಿದ್ದೀನಿ, ಯಾವ ಊಟನೂ ಕೂಡ ನೀವು ಸ್ಕಿಪ್ ಮಾಡೋದಕ್ಕೆ ಹೋಗಬಾರ್ದು. ಅದಾದ ನಂತರ ಬೇಗ ಮಲಗಬೇಕು, ಹಾಗೆಯೇ ಬೇಗ ಎದ್ದೇಳಬೇಕು. ನಾವು ಕೆಲವೊಂದು ದಿನ ಲೇಟಾಗಿ ಮಲಗ್ತೀವಿ ಮತ್ತು ಲೇಟಾಗಿ ಎದ್ದೇಳ್ತೀವಿ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ದಿನದಲ್ಲಿ ನಾವು ಒಂದು 7 ಗಂಟೆನಾದರೂ ನಿದ್ದೆ ಮಾಡಬೇಕು ಅಂತೀವಿ. ಅಟ್ಲೀಸ್ಟ್ ಒಂದು 6 ಗಂಟೆನಾದರೂ ನಿದ್ದೆ ಮಾಡ್ಕೋಬೇಕು. ಫೋನ್ ನೋಡ್ಕೋತಾ ತುಂಬ ಲೇಟಾಗಿ ಮಲಗೋದು ಇದೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ, ಬೇಡ. ಬೇಗನೆ ಮಲಗ್ತು ಬೇಗನೆ ಎದ್ದೇಳ್ತು ಅಂದರೆ ವೆಯ್ಟ್ ಲಾಸ್ ಜರ್ನಿಗೆ ತುಂಬಾ ಯೂಸ್ ಆಗುತ್ತೆ. ನಿಮಗೂ ಕೂಡ ಟೈಮಿಂಗ್ ಬ್ಯಾಲೆನ್ಸ್ ಆಗೋದೆಲ್ಲ ಆಗುತ್ತೆ. ಬೆಳಗ್ಗೆ ಎದ್ದು ಬೇಗ ಎಕ್ಸಸೈಸು ವಾಕು ಈ ಥರದ್ದೆಲ್ಲ ನಿಮ್ಮ ರೊಟೀನು ಕೂಡ ಆರಾಮಾಗಿ ಸ್ಟಾರ್ಟ್ ಮಾಡ್ಕೋಬೋದು, ಪ್ರಾಬ್ಲಮ್ ಆಗಲ್ಲ. ಮತ್ತು ಆಯಿಲಿ ಫುಡ್ನ ತಿನ್ನೋದಕ್ಕೆ ಹೋಗಬಾರ್ದು. ಅಂದರೆ ಹೊರಗಿನ ತಿಂಡಿಗಳು, ಕರಿದ ತಿಂಡಿಗಳು ಈ ಥರದ್ದೆಲ್ಲ ತಿನ್ನೋದಕ್ಕೆ ಹೋಗಬಾರ್ದು. ಮತ್ತು ರಿಫೈನ್ಡ್ ಆಯಿಲ್ನ ಬಳಸಬಾರ್ದು. ಡಯಟ್ನಲ್ಲಿ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಇನ್ನೊಂದು ಎಳ್ಳೆಣ್ಣೆ ಅಂದರೆ ಕಪ್ಪು ಎಳ್ಳಿರುತ್ತಲ್ಲ ಅದರ ಎಣ್ಣೆನ ಬಳಸ್ಕೊತು ಅಂದರೆ ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಇನ್ನು ರಿಫೈನ್ಡ್ ಆಯಿಲೆಲ್ಲ ತುಂಬಾ ಅವಾಯ್ಡ್ ಮಾಡಿ. ಮತ್ತು ಶುಗರು, ಸ್ವೀಟು, ಪ್ಯಾಕ್ಡ್ ಫುಡ್ಡು ಇದನ್ನೆಲ್ಲ
ಅವಾಯ್ಡ್ ಮಾಡ್ತಾ ಬಂತು ಅಂದರೆ ಆರಾಮಾಗಿ ವೆಯ್ಟ್ ಲಾಸ್ ಆಗ್ತೀರಾ. ಅದ್ರ ಜೊತೆಗೆ ಹಣ್ಣಲ್ಲಿ ಯಾವ ಹಣ್ಣನ್ನು ಅವಾಯ್ಡ್ ಮಾಡಬೇಕಪ್ಪ ಅಂತ ಅಂದರೆ ಮಾವಿನ ಹಣ್ಣು, ಬಾಳೆಹಣ್ಣು, ಹಲಸಿನ ಹಣ್ಣು, ಸಪೋಟ ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಏನಕ್ಕಂತಂದರೆ ಸ್ವೀಟ್ ಜಾಸ್ತಿ ಇರೋದ್ರಿಂದ ಈ ಹಣ್ಣಲ್ಲಿ ನಮಗೆ ಕ್ಯಾಲೋರಿನೂ ಕೂಡ ಜಾಸ್ತಿ ಸಿಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಈ 4 ಹಣ್ಣನ್ನು ಅವಾಯ್ಡ್ ಮಾಡಿ. ಅದಾದ ನಂತರ ಒಂದನ್ನು ಬರೆಯೋದನ್ನು ಬಿಟ್ಟಿದ್ದೀನಿ. ಏನಪ್ಪ ಅಂತಂದರೆ ಕಾಫಿ ಟೀನ ಕುಡಿಯೋದನ್ನು ಕಟ್ ಮಾಡಬೇಕಾಗತ್ತೆ. ತೀರಾ ಕ್ರೇವಿಂಗ್ ಆದಾಗ ಒನ್ ಟೈಮ್ ತೊಗೊಳ್ಳಿ, ಬಟ್ ಅದನ್ನೇ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಆ ರೀತಿ ರೂಢಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅದ್ರ ಬದಲಿಗೆ ಜೀರಿಗೆ ನೀರು, ಡೆಟಾಕ್ಸ್ ವಾಟರು, ಗ್ರೀನ್ ಟೀ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಒಳ್ಳೆಯದು, ಡಯಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ವೆಯ್ಟ್ ಲಾಸು ಕೂಡ ಆಗುತ್ತೆ. ಅದಾದ ನಂತರ ಇಷ್ಟು ಕೂಡ ಬ್ಯಾಲೆನ್ಸ್ ಮಾಡ್ಕೊಬಿಡ್ತು ಅಂದರೆ, ಒಂದು ವೀಕು ಕಂಟಿನ್ಯೂಸ್ ಆಗಿ ಈ ಒಂದು ಚಾರ್ಟ್ನ ಬ್ಯಾಲೆನ್ಸ್ ಮಾಡ್ಕೊತು ಅಂದರೆ ಆರಾಮಾಗಿ ಏನಕ್ಕೆ 1 kg ರೆಡ್ಯೂಸ್ ಆಗೋಲ್ಲ ವೀಕ್ಲಿ 1 kg ನೀವು ಅಂತ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ. ಹೌದಲ್ವಾ, 1 kg ವೇಟ್ ರೆಡ್ಯೂಸ್ ಆಗ್ತು, ನನಗೆ ಪಕ್ಕ ರಿಸಲ್ಟ್ ಸಿಕ್ತು ಅಂತಲೂ ಕೂಡ ನಿಮಗೆ ಅನಿಸುತ್ತೆ. ಇನ್ನು ಫ್ರೆಂಡ್ಸ್, ನಾನಿಲ್ಲಿ ಏನೋ ಒಂದು ಡಯಟ್ ಪ್ಲ್ಯಾನ್ನ ತೋರಿಸಿದ್ದೀನಿ. ಇದನ್ನು ಸ್ಕ್ರೀನ್ಶಾಟಾರು ಮಾಡಿಟ್ಕೊಳ್ಳಿ, ಇಲ್ಲ ಅಂದರೆ ಒಂದು ನೋಟಾರು ಬರೆದಿಟ್ಕೊಳ್ಳಿ. ಒಂದು ಕಡೆ ಡೈರಿಲೋ ಒಂದು ಬುಕ್ಕಲ್ಲೋ ಬರೆದಿಟ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಸ್ಕ್ರೀನ್ಶಾಟ್ ತೊಗೊಬಿಡ್ತು ಅಂದರೆ ನಿಮಗೆ ಕಳೆದೋಗ್ಬೋದು ಫೋನಲ್ಲಿ, ಅಂದರೆ ಫೋಟೋ ಕಳೆದೋಗ್ಬೋದು. ಒಂದು ಕಡೆ ಬುಕ್ಕಲ್ಲಿ ಬರೆದಿಟ್ಕೊಬಿಡ್ತು ಅಂದರೆ ಆರಾಮಾಗಿ ಒಂದು ಕಡೆ ಇರುತ್ತೆ. ನಿಮಗೆ ಬೇಕು ಅಂದಾಗ ನೋಡಿಕೊಂಡು ಆರಾಮಾಗಿ ಈ ಒಂದು ಚಾರ್ಟ್ನ ಫಾಲೋಅಪ್ ಮಾಡಿಕೊಂಡು ಡಯಟ್ ಮಾಡ್ಕೊತು ಅಂದರೆ ಆರಾಮಾಗಿ ವೆಯ್ಟ್ ರೆಡ್ಯೂಸ್ ಆಗ್ತೀರಾ. ನಾನು ಕೂಡ ಹೀಗೇ ಮಾಡ್ಕೊಂಡಿದ್ದು. ಮತ್ತು ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಮತ್ತು ನಾನೇನು ಹೇಳಿದೆ ಅದು ನಿಮಗೆ ಅರ್ಥ ಆಯಿತು ಅಂತಲೂ ಕೂಡ ಅನ್ಕೋತೀನಿ. ಇನ್ನು ನಾಳೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.